ಈ ಕೋಲಾರದ ಜನರು ಸರ್ವೆ ಮಾಡಬೇಕು ಅಂತಂದ್ರೆ ಪಹಣಿ ಪತ್ರಕ್ಕಾಗಿ ಪೋಡಿಗಾಗಿ ಜನರು ಅಲೆದಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕೆಜಿಎಫ್ನಲ್ಲಿ ಇದ್ದೂ ಕೂಡ ಇಲ್ಲದಾಗಿದೆ ತಹಸೀಲ್ದಾರ್ ಕಚೇರಿ. ಸರ್ವೆ ಪಹಣಿ ಪೋಡಿಗಾಗಿ ಜನರು ಅಲೆದಾಡಬೇಕಾಗ್ತಾ ಇದೆ. ಕೆಜಿಎಫ್ನಲ್ಲಿ ತಹಸೀಲ್ದಾರ್ ಕಚೇರಿ ಇದ್ರೂ ಕೂಡ ಇಲ್ಲದಂತೆ ಕೆಜಿಎಫ್ನಿಂದ ಬಂಗಾರಪೇಟೆಗೆ ಓಡಾಡಬೇಕಾಗತ್ತೆ ಇಲ್ಲಿನ ಜನರು. ಒಂದು ಪಹಣಿ ಪತ್ರ ಮಾಡಿಸ್ಬೇಕು, ಪೋಡಿ ಮಾಡಿಸ್ಬೇಕು, ಸರ್ವೆ ಮಾಡಿಸ್ಬೇಕು ಅಂತಂದ್ರೆ ದಿನನಿತ್ಯ ಅಲೆದಾಟ ಆಗ್ತಾ ಇದೆ. ಕೆಜಿಎಫ್ನಿಂದ ಇವರು ಬಂಗಾರಪೇಟೆಗೆ ಓಡಾಡಬೇಕು, ಯಾಕಂದ್ರೆ ಬಂಗಾರಪೇಟೆಯಲ್ಲಿ ಎಲ್ಲವೂ ಕೆಲಸ ಆಗುತ್ತೆ. ಹಾಗಂತ ಎಲ್ಲರೂ ಕೂಡ ಇಷ್ಟು ದೂರ ಸಂಚರಿಸೋಕೆ ಕೂಡ ಆಗ್ತಾ ಇಲ್ಲ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಭಾಗದ ಜನರ ಸಮಸ್ಯೆ ಯಾವ ರೀತಿ ಇದೆ ಆ ಕುರಿತ ಒಂದು ವರದಿ ಇಲ್ಲಿದೆ. ಕೋಲಾರ ಜಿಲ್ಲೆಯ 6 ತಾಲೂಕುಗಳಲ್ಲಿ ಈ ಹಿಂದೆ ಬಂಗಾರಪೇಟೆ ಹಾಗೂ ಕೆಜಿಎಫ್ ಒಂದೇ ತಾಲೂಕಾಗಿದ್ವು. ಆಮೇಲೆ ವಿಧಾನಸಭಾ ಕ್ಷೇತ್ರವಾಗಿ ಕೆಜಿಎಫ್ ತಾಲೂಕು ಘೋಷಣೆಯಾದ್ರೂ ಯಾವುದೇ ಪ್ರತ್ಯೇಕ ಸ್ಥಾನಮಾನ ಸಿಕ್ಕಿರಲಿಲ್ಲ. 2018ರಲ್ಲಿ ಕೆಜಿಎಫ್ ತಾಲೂಕು ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ಬಂತು. ಆದರೂ ತಾಲೂಕಿನ ಜನಕ್ಕೆ ಸಮಸ್ಯೆಗಳು ತಪ್ಪಿಲ್ಲ. ತಾಲೂಕು ಕಚೇರಿ, ತಾಲೂಕ್ ಪಂಚಾಯಿತಿ ಕಚೇರಿಗಳಿವೆ, ಆದರೆ ಎಲ್ಲ ಇಲಾಖೆಗಳು ಸ್ಥಳಾಂತರ ಆಗಿಲ್ಲ. ಕಂದಾಯ ಇಲಾಖೆಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಕಚೇರಿ ಬಂಗಾರಪೇಟೆಯಿಂದ ಸ್ಥಳಾಂತರ ಆಗಿಲ್ಲ. ಅದರ ಪರಿಣಾಮವಾಗಿ ಕೆಜಿಎಫ್ ತಾಲೂಕಿನ ಜನ ಸರ್ವೆ ಕಾರ್ಯ, ಪೋಡಿ, ಪಹಣಿ ಬದಲಾವಣೆಗೆ, ಮೂಲ ನಕ್ಷೆ ಹಾಗೂ ಜಮೀನು ಟಿಪ್ಪಣಿಗಾಗಿ ಬಂಗಾರಪೇಟೆ ತಾಲೂಕು ಕಚೇರಿಗೆ ಅಲೆಯೋ ಹಾಗಾಗಿದೆ. ನಿತ್ಯ ಜನ ಕೆಜಿಎಫ್ನಿಂದ ಬಂಗಾರಪೇಟೆಗೆ ಓಡಾಡಬೇಕಾಗಿದೆ. 2017ನೇ ಇಸ್ವಿನಲ್ಲಿ ಕೆಜಿಎಫ್ ತಾಲೂಕು ಬಂಗಾರಪೇಟೆ ತಾಲೂಕಿಂದ ವಿಭಜನೆ ಆಯಿತು. ಮತ್ತು ಕೆಲವು ಗೆಸ್ಟ್ ಒನ್ ಆಫೀಸರ್ಗಳು ಬಂಗಾರಪೇಟೆಯಲ್ಲೇ ಉಳ್ಕೊಂಡಿದೆ. ಉದಾಹರಣೆಗೆ ADLR ಆಫೀಸ್ ಇರ್ಬೋದು, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತು ಇನ್ನೂ ಫಾರೆಸ್ಟ್ ಇಲಾಖೆ ಆಗ್ಬೋದು, ಸುಮಾರು ಇಲಾಖೆಗಳ ಇಲ್ಲೇ ಉಳಿಸ್ಕೊಂಡಿದ್ದಾರೆ. ಬಟ್ ಅಲ್ಲಿ ಒಂದು ಕಟ್ಟಡ ವ್ಯವಸ್ಥೆ ಇದೆಯಲ್ಲ ಗೊತ್ತಿಲ್ಲ, ಅಥವಾ ಕಟ್ಟಡ ವ್ಯವಸ್ಥೆ ಮಾಡಿದ್ದು ಅಧಿಕಾರಿಗಳ ಕೊರತೆ ಇದೆ ಅಂತ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ. ಸರ್ಕಾರ ಮತ್ತು ಸಾರ್ವಜನಿಕರಿಗೆ ದಿನಾಗಲೂ ತೊಂದರೆ ಕೊಡ್ತಾ ಕೆಲಸಗಳಂತೂ ತಪ್ತಾ ಇಲ್ಲ. ಇನ್ನು ಕೆಜಿಎಫ್ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಅರಣ್ಯ ಇಲಾಖೆಯ ಹುದ್ದೆಯನ್ನ ಬಂಗಾರಪೇಟೆಯಿಂದ ಬೇರ್ಪಡಿಸಿಲ್ಲ. ಅದರ ಪರಿಣಾಮವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸೇವೆಗಳಿಗಾಗಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬಂಗಾರಪೇಟೆ ತಾಲೂಕಿನ ಕಚೇರಿಗಳಿಗೆ ತೆರಳುವಂತಾಗಿದೆ. ಸರ್ವೆ ಕಾರ್ಯಕ್ಕೆ 2 ತಾಲೂಕಿಗೆ ಒಬ್ಬರೇ ಅಧಿಕಾರಿ ಇದ್ದಾರೆ. ಇದರಿಂದ ಸರ್ವೆ ಕಾರ್ಯಗಳು ಮಂದಗತಿಯಲ್ಲಿ ಸಾಗ್ತಿವೆ. ಹೀಗಾಗಿ ಬೇಗ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಿದೆ. ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು, ಹಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸರ್ವೆ ಡಿಪಾರ್ಟ್ಮೆಂಟು, ಮತ್ತೊಂದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಇಲಾಖೆಗಳು ತಾಲೂಕು ಮಟ್ಟದಲ್ಲಿ ಎಲ್ಲ ಇರಬೇಕು. ಅದು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ, ಹತ್ರ ಆಗುತ್ತೆ. ಮತ್ತು ಸಮಯಕ್ಕೆ ಅಧಿಕಾರಿಗಳು ಕೈಗೆ ಸಿಗ್ತಾರೆ, ಅವ್ರ ಸಮಸ್ಯೆಗಳು ಹೇಳ್ಕೊಬೋದು. ಹೋಗಿ ಬರೋದು ಅವ್ರ ಕಷ್ಟ ಆಗುತ್ತೆ. ಮತ್ತು ಅಲ್ಲಿ ಅವ್ರ ಅಧಿಕಾರಿಗಳು ಯಾರು ಅಂತ ಗೊತ್ತಿರಲ್ಲ, ಸಮಯಕ್ಕೆ ಸಂದರ್ಭಕ್ಕೆ ಸಿಗಲ್ಲ. ಅವಾಗ ಪಾಪ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ರೈತರು ಪಾಪ ಮಾಡೋ ಕೆಲಸ ಕಾರ್ಯಗಳು ಬಿಟ್ಟು ಆ ಬಂಗಾರಪೇಟೆಗೆ ಹೋಗಿ ಬರೋದು ಹೊರೆ ಆಗುತ್ತೆ ಸರ್. ಇಲ್ಲಿ ತನಕ ಒಂದೇ ಒಂದು ಕಚೇರಿನ ಆಡಳಿತ ಇಲಾಖೆಯನ್ನು ಇಲ್ಲಿ ವರ್ಗಾವಣೆ ಮಾಡಲೇ ಇಲ್ಲ. ಅಧಿಕಾರಿಗಳು ಬಂದಿಲ್ಲ, ಆ ಕಡತಗಳು ಬಂದಿಲ್ಲ. ಸುತ್ತಾಡಿ ಇಲ್ಲಿಂದ ಅಲ್ಲಿ ಹೋಗ್ತಾರೆ ಬಸ್ಗಳಲ್ಲಿ, ಆಟೋಗಳಲ್ಲಿ. ಅಲ್ಲಿ ಹೋದ್ರೆ ಕೆಲಸ ಆಗುತ್ತಾ? ಈಗ ಈ ರೀತಿ ಮೆಟ್ಲುಗಳಲ್ಲಿ, ಫುಟ್ಪಾತ್ಗಳಲ್ಲಿ, ಹೋಟ್ಲ್ಗಳಲ್ಲಿ, ಅಂಗಡಿ ಹತ್ರ ಕಾಯ್ತಾ ಇರಬೇಕು. ತಹಸೀಲ್ದಾರ್ ಯಾವಾಗ ಬರ್ತಾರೆ, ಸರ್ವೆ ಅವರು ಯಾವಾಗ ಬರ್ತಾರೆ, ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಯಾವಾಗ ಬರ್ತಾರೆ, ಕಾಯ್ತಾ ಇರಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲ, ಅರಣ್ಯ ಇಲಾಖೆ ಇಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲ್ಲ, ಸರ್ವೆ ಡಿಪಾರ್ಟ್ಮೆಂಟ್ ಇಲ್ಲ. ಏನಕ್ಕೆ ಕಚೇರಿ? ಕೂಡಲೇ ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅರಣ್ಯ ಇಲಾಖೆಗಳ ಸೇವೆಗಳು ಸುಲಭವಾಗಿ ಕೆಜಿಎಫ್ ಜನಕ್ಕೆ ಸಿಗಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘುರಾಜ್, ಕೆಜಿಎಫ್ ಮತ್ತು ಬಂಗಾರಪೇಟೆ ದೂರ ಆಗಿ ಆಲ್ಮೋಸ್ಟ್ ಇನ್ನು 1 ವರ್ಷ ಆಯಿತು, ಅಂದರೆ ಹತ್ರ 10 ವರ್ಷ ಆಗ್ತಾ ಬರುತ್ತೆ. ಆದರೂ ಇವ್ರಿಗೆ ಯಾರಿಗೂ ಕೂಡ ಕಚೇರಿ ಭಾಗ್ಯ ಸಿಗ್ತಾ ಇಲ್ಲ. ಯಾಕೆ? ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು ಅಂತ? ಖಂಡಿತ ಧನುಶ್ರೀ, ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಪ್ರತ್ಯೇಕವಾಗಿ ಹಲವು ವರ್ಷಗಳಾದ್ರೂ ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿನ ಜನತೆಗೆ ಕಂದಾಯ ಇಲಾಖೆಯ ಒಂದು ಪೂರ್ಣ ಪ್ರಮಾಣದಲ್ಲಿ ಸೇವೆ ನೀಡುವಂತ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ವಿಫಲ ಆಗಿದೆ ಅಂತ ಕೂಡ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಬಂಗಾರಪೇಟೆ ತಾಲೂಕಿನಿಂದ ಕೆಜಿಎಫ್ ತಾಲೂಕು ಪ್ರತ್ಯೇಕವಾಗಿ 2018 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಆದ್ರೆ ಆ ವರ್ಷದಿಂದ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸರ್ವೆ ಇಲಾಖೆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಏನು
ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಭೂ ದಾಖಲೆಗಳ ಒಂದು ಸಹಾಯಕ ನಿರ್ದೇಶಕರ ಕಚೇರಿ ಆ ಒಂದು ಕೆಜಿಎಫ್ ತಾಲೂಕಿಗೆ ಅಧಿಕೃತವಾಗಿ ಒಂದು ವರ್ಗಾವಣೆ ಆಗಿಲ್ಲ. ಹಾಗಾಗಿನೇ ಪ್ರತಿನಿತ್ಯ ಕೆಜಿಎಫ್ ನ ಒಂದು ರೈತರಾಗಿರ್ಬೋದು, ಜೊತೆಗೆ ಆ ಒಂದು ಸ್ಥಳೀಯರಾಗಿರ್ಬೋದು, ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನ ಪಡೆಯೋಕೆ ಇವತ್ತು ಇಂದಿಗೂ ಕೂಡ ಬಂಗಾರಪೇಟೆ ತಾಲೂಕು ಕಚೇರಿಗೆ ಒಂದು ಅಲಿಯುವಂತಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಬಂಗಾರಪೇಟೆ ಕೂಡ ಆ ಒಂದು ಪ್ರತ್ಯೇಕ ಒಂದು ತಾಲೂಕು ಆಗಿರೋ ಕಾರಣಕ್ಕಾಗಿ ಅಲ್ಲಿ ಕೂಡ ಒಂದು ಜನದಟ್ಟಣೆ ಬಹಳ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಕೆಜಿಎಫ್ ತಾಲೂಕಿನ ಜನತೆ ಕೂಡ ಈ ಒಂದು ಬಂಗಾರಪೇಟೆ ತಾಲೂಕಿಗೆ ಬಂದರೂ ಕೂಡ ಇಲ್ಲೇ ಒಂದು ಜನಸಂದಣಿ ಹೆಚ್ಚಾಗುತ್ತೆ. ಹಾಗಾಗಿನೇ ಸರ್ವೆ ಇಲಾಖೆಯ ವಿವಿಧ ಸೇವೆಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಹಳ ಒಂದು ಹೆಚ್ಚಿನ ಒಂದು ಹೊರೆ ಕೂಡ ಆಗುತ್ತೆ, ಮತ್ತೆ ಸಮಯ ಕೂಡ ಹೆಚ್ಚಾಗುತ್ತೆ. ಹಾಗಾಗಿನೇ ಪ್ರತ್ಯೇಕವಾಗಿ ಒಂದು ಕೆಜಿಎಫ್ ತಾಲೂಕಿಗೆ ಭೂ ದಾಖಲೆಗಳ ಒಂದು ಸಹಾಯಕ ನಿರ್ದೇಶಕರ ಒಂದು ಕಚೇರಿಯನ್ನ ಅಲ್ಲೇ ಸ್ಥಾಪನೆ ಮಾಡಿದ್ರೆ ಆ ಒಂದು ಭಾಗದಲ್ಲಿ ರೈತರ ಸಮಸ್ಯೆಗೆ ರೈತರ ಒಂದು ಜಮೀನುಗಳಿಗೆ ಸಂಬಂಧಪಟ್ಟಂತೆ ಒಂದು ಸರ್ವೆ ಕಾರ್ಯ, ಜೊತೆಗೆ ಒಂದು ಟಿಪ್ಪಣಿ ಸಂಬಂಧಪಟ್ಟಂತೆ ಹೊಸದಾಗಿ ಒಂದು ಏನು ಪ್ರತ್ಯೇಕ ವಿಭಜನೆ ಮಾಡ್ಕೊಳ್ಬಹುದು, ಜೊತೆಗೆ ಪೋಡಿ ಸಂಬಂಧಪಟ್ಟಂತೆ ವಿವಿಧ ಸೇವೆಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ರೈತರಿಗೆ ಬಹಳ ಒಂದು ಅನುಕೂಲ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಕೆಜಿಎಫ್ ತಾಲೂಕಿಗೆ ಪ್ರತ್ಯೇಕವಾಗಿ ಒಂದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಒಂದು ಕಚೇರಿಯನ್ನ ಅಲ್ಲೇ ಒಂದು ತೆರೀಬೇಕು ಅಂತಕ್ಕಂಥ ಒತ್ತಾಯ ಕೂಡ ಆ ಒಂದು ಭಾಗದ ರೈತರು ಮಾಡ್ತಾ ಇದ್ದಾರೆ. ಆದ್ರೆ ಅದು ಕೂಡ ಸಾಧ್ಯ ಆಗಿಲ್ಲ. ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಜೊತೆಗೆ ಏನು ಫಾರೆಸ್ಟ್ ನ ಇಲಾಖೆ, ಈ ಒಂದು 2 ಇಲಾಖೆ ಕೂಡ ಅಲ್ಲಿ ಸೇವೆ ಸಿಗ್ತಾ ಇಲ್ಲ. ಹಾಗಾಗಿನೇ ಸುಮಾರು 3 ಪ್ರಮುಖ ಇಲಾಖೆಗಳು ಇನ್ನೂ ಕೂಡ ಅಲ್ಲಿ ಒಂದು ಅಧಿಕೃತವಾಗಿ ಒಂದು ಏನು ವರ್ಗಾವಣೆ ಆಗಿಲ್ಲ. ಹಾಗಾಗಿನೇ ಬಂಗಾರಪೇಟೆ ತಾಲೂಕಿಗೆ ಇವತ್ತಿಗೂ ಕೂಡ ರೈತರು ಜೊತೆಗೆ ಸಾರ್ವಜನಿಕರು ಒಂದು ಅಲಿಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಪಡೆಯುವುದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆಗಳ ಸ್ಕಾಲರ್ಶಿಪ್ ಪಡೆಯಲಿಕ್ಕೆ ಬಂಗಾರಪೇಟೆ ತಾಲೂಕಿಗೆ ತೆರಳುವಂತಾಗಿದೆ. ಹಾಗಾಗಿನೇ ಈ ಒಂದು ಕೆಜಿಎಫ್ ತಾಲೂಕಿನಲ್ಲಿ ಎಲ್ಲಾ ಸೇವೆಗಳನ್ನ ಸಿಗುವಂತ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬಹುದು, ಕೆಜಿಎಫ್ ತಾಲೂಕು ರಚನೆಯಾಗಿ ಬರೋಬ್ಬರಿ 7 ರಿಂದ 8 ವರ್ಷಗಳು ಆಗಿದೆ. ಆ ಒಂದು ಭಾಗದಲ್ಲಿ ತಾಲೂಕು ಕಚೇರಿ ಜೊತೆಗೆ ತಾಲೂಕು ಪಂಚಾಯತಿ ಕಚೇರಿ ಏನು ಅಲ್ಲಿ ಒಂದು ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಭಾಗದ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶ್ರೀಧರ್ ಅವರು ಬಹಳಷ್ಟು ಒಂದು ಶ್ರಮವನ್ನು ಕೂಡ ಪಟ್ಟಿದ್ದಾರೆ. ಆದ್ರೆ ಇದೀಗ ತಾಲೂಕು ಕಚೇರಿಯಲ್ಲಿ ಕೊಠಡಿಗಳ ಸಮಸ್ಯೆ ಕೂಡ ಇಲ್ಲ, ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡದ ಕೊಠಡಿಗಳಿಗೆ ನಾವು ಗಮನಿಸಬಹುದು ಬೀಗವನ್ನ ಜಡಿದಿರ್ತಕ್ಕಂಥದ್ದು. ಹಾಗಾಗಿನೇ ಆ ಒಂದು ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಕೊಠಡಿಗಳನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಬಂಗಾರಪೇಟೆ ತಾಲೂಕಿನಿಂದ ಆ ಒಂದು ಕೆಜಿಎಫ್ ತಾಲೂಕಿಗೆ ಇಲಾಖೆಗಳನ್ನ ವರ್ಗಾವಣೆ ಮಾಡಿದ್ದೆ ಆದ್ರೆ ಅಲ್ಲಿನ ಜನತೆ ಪ್ರತಿನಿತ್ಯ ಬಂಗಾರಪೇಟೆ ತಾಲೂಕಿಗೆ ಒಂದು ಅಲಿಯುವಂತಹ ಒಂದು ಕೆಲಸ ಕೂಡ ತಪ್ಪಿಸಿದಂತಾಗಿರುತ್ತೆ. ಜೊತೆಗೆ ಆ ಒಂದು ಭಾಗದ ಜನರಿಗೆ ಅತಿ ವೇಗವಾಗಿ ಸರ್ಕಾರಿ ಸೌಲಭ್ಯಗಳು ಸಿಗುವಂತಹ ಒಂದು ವ್ಯವಸ್ಥೆ ಕೂಡ ಆಗುತ್ತೆ. ನಾವು ಗಮನಿಸಬಹುದು ಕೆಜಿಎಫ್ ತಾಲೂಕು ಪ್ರತ್ಯೇಕ ಆದ್ರೂ ಕೂಡ ಇನ್ನೂ ಮೂಲ ದಾಖಲೆಗಳು ಬಂಗಾರಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ದಾಖಲೆಗಳನ್ನ ಅತಿ ಬೇಗ ಒಂದು ಡಿಜಿಟಲೀಕರಣ ಮಾಡುವಂತದ್ದು, ಜೊತೆಗೆ ಆ ಒಂದು ಕೆಜಿಎಫ್ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಏನು ಕಡತಗಳು ಅಲ್ಲೇ ಒಂದು ಸಿಗುವಂತಾದ್ರೆ ಆ ಒಂದು ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತಹಶೀಲ್ದಾರರು ಕೂಡ ಅದು ಬಹಳಷ್ಟು ಒಂದು ಅನುಕೂಲ ಕೂಡ ಆಗುತ್ತೆ. ಹಾಗಾಗಿನೇ ಪೂರ್ಣ ಪ್ರಮಾಣದಲ್ಲಿ ಒಂದು ತಾಲೂಕು ಘೋಷಣೆ ಆಗಿ ಹಲವು ವರ್ಷಗಳ ಕಳೆದ್ರು ಕೂಡ ಇನ್ನು ಕೂಡ ಸಂಪೂರ್ಣವಾಗಿ ಭೂ ದಾಖಲೆಗಳ ಇಲಾಖೆ ಆ ಒಂದು ಭಾಗದಿಂದ ಏನು ಬಂಗಾರಪೇಟೆ ಭಾಗದಿಂದ ಕೆಜಿಎಫ್ಗೆ ಇನ್ನೂ ವರ್ಗಾವಣೆ ಆಗದೆ ಇರುವಂತ ಕಾರಣಕ್ಕಾಗಿ ರೈತರು ಪ್ರತಿನಿತ್ಯ ಒಂದು ಪರದಾಟವನ್ನು ಕೂಡ ಪಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ರೈತರು ಪ್ರತಿನಿತ್ಯ ಏನು ಬಂಗಾರಪೇಟೆಯಿಂದ ಕೆಜಿಎಫ್ ನಿಂದ ಬಂಗಾರಪೇಟೆಗೆ ಬರ್ಬೇಕು ಅಂತ ಹೇಳಿದ್ರೆ 15 ಕಿಲೋಮೀಟರ್ ಒಂದು ಅಂತರ ಕೂಡ ಇರ್ತಕ್ಕಂಥದ್ದು. ಹಾಗಾಗಿನೇ ಬಹಳಷ್ಟು ಸಮಯ ಕೂಡ ಇಲ್ಲಿ ತೆಗೆದುಕೊಳ್ಳುತ್ತೆ ಧನುಶ್ರೀ. ಹೀಗಾಗಿನೇ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ, ಜೊತೆಗೆ ಮಾಜಿ ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಕೆಜಿಎಫ್ ನ ಒಂದು ತಾಲೂಕು ಕಚೇರಿಯಲ್ಲಿ ಈ ಒಂದು ಭೂ ದಾಖಲೆಗಳ ಒಂದು ಸಹಾಯಕ ನಿರ್ದೇಶಕರ ಕಚೇರಿ ಜೊತೆಗೆ ಫಾರೆಸ್ಟ್ ನ ಇಲಾಖೆಯ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಅಲ್ಲೇ ಒಂದು ಪ್ರಾರಂಭ ಮಾಡಬೇಕು ಅಂತ ಒಂದು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಧನುಶ್ರೀ. ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕಟ್ಟಡ 2 ಕೋಟಿಯಲ್ಲಿ ಕೇವಲ 60 ಲಕ್ಷ ರಿಲೀಸ್, 1.40 ಕೋಟಿ ರಿಲೀಸ್ ಮಾಡಿಲ್ಲ. ಕೆಕೆಆರ್ಟಿಸಿ ಕೆಕೆಆರ್ಡಿಬಿ ಅಧ್ಯಕ್ಷರೇ ಹಣ ರಿಲೀಸ್ ಮಾಡಿ ಬಸ್ ನಿಲ್ದಾಣ ಕಾಮಗಾರಿ ಮುಗಿಸಲ್ವಾ ಸ್ಟೋರಿ. ಎರಡು ವರ್ಷಗಳೇ ಕಳೆದು ಹೋಗಿದೆ, ಆದ್ರೆ ಅರ್ಧಕ್ಕೆ ನಿಂತಿದೆ ಬಸ್ ನಿಲ್ದಾಣದ ಕಟ್ಟಡ. ಕೆಕೆಆರ್ಡಿಬಿ ಕೆಕೆಆರ್ಟಿಸಿ ಅಧ್ಯಕ್ಷರೇ ಈ ಸ್ಟೋರಿಯನ್ನ ಗಮನಿಸಿ. ಬರೋಬ್ಬರಿ 2 ವರ್ಷಗಳಾಗಿ ಹೋಗಿದೆ, ಆದ್ರೆ ಬಸ್ ನಿಲ್ದಾಣದ ಕಟ್ಟಡ ನಿರ್ಮಾಣ ಆಗೋಕ್ ಶುರುವಾಗಿ 2 ವರ್ಷ ಆಯಿತು. ಮಾತ್ರ ಆ ಬಸ್ ನಿಲ್ದಾಣ ಕಟ್ಟಡ ಏನಿದೆ ಅರ್ಧಕ್ಕೆ ನಿಂತಿದೆ. ಕೆಕೆಆರ್ಡಿಬಿ ಹಾಗೂ ಕೆಕೆಆರ್ಟಿಸಿ ಅಧ್ಯಕ್ಷರೇ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಸಾರ್ವಜನಿಕರಿಗೆ ಸುಲಭ ಆಗ್ಲಿ ಅಂತ ಹೇಳ್ಕೊಂಡು ಒಂದು ಕಟ್ಟಡವನ್ನ ಕಟ್ತಾ ಇದ್ರು, ಬಸ್ ನಿಲ್ದಾಣವನ್ನ. ಆದ್ರೆ ಅದು ಅರ್ಧಕ್ಕೆ ನಿಂತಿದೆ. ಯಾಕಂದ್ರೆ 2 ಕೋಟಿ ಹಣದಲ್ಲಿ ಅಲ್ಲಿ ಬಂದಿರುವಂಥದ್ದು ಬರೀ 60 ಲಕ್ಷ ಮಾತ್ರ. 1.40 ಕೋಟಿ ಹಣ ಇನ್ನೂ ಕೂಡ ಪೆಂಡಿಂಗ್ ಆಗಿದೆ. ಪೆಂಡಿಂಗ್ ಹಣ ರಿಲೀಸ್ ಆಯಿತು ಅಂತಂದ್ರೆ ಕಟ್ಟಡ ನಿರ್ಮಾಣ ಆಗುತ್ತೆ. ಹಾಗಾದ್ರೆ ಯಾಕಾಗಿ ಈ ಒಂದು ಕಟ್ಟಡ ನಿರ್ಮಾಣ ಅರ್ಧಕ್ಕೆ ನಿಂತಿದೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ. ಹೈರಾಣ
ಹೈರಾಣ ರೀ. ರೋಡಿನ ಮೇಲೆ ನಿಂದ್ರದ ಅದ ನೋಡ್ರಿ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಏನಿಲ್ಲ ರೀ ಸರ್. ಇಲ್ಲಿ ಮಳೆ ಬಂತು, ಇದು ಮಳೆಗೆ ನಿಂದಿರ್ಬೇಕು ನೋಡ್ರಿ ಸರ್. ಬಸ್ ಸ್ಟ್ಯಾಂಡ್ ಭಾಳ ಅವಶ್ಯಕತೆ ಅದ ರೀ. ಆದಷ್ಟು ಬೇಗ ಏನಂದ್ರೆ ಬಸ್ ಸ್ಟ್ಯಾಂಡ್ ಆಗಬೇಕು. ನೋಡಿ, ಬಸ್ ನಿಲ್ದಾಣದ ಕೆಲಸ ಅರ್ಧಕ್ಕೆ ನಿಂತು ಬಿಟ್ಟಿದೆ. ಈ ಕಡೆ ನೋಡಿ, ಬಸ್ ಬಂದ್ರೆ ಸಾಕು ಜನ ಹೇಗೆ ಓಡ್ ಹೋಗಿ ಹತ್ತುತ್ತಾರೆ ಅಂತ. ಬಸ್ ಬಂತು ಅಂದ್ರೆ ಅದೆಷ್ಟು ಖುಷಿ ಅಂತ. ಅಂದ್ಹಾಗೆ ಇದು ಕಲಬುರಗಿ ಕಮಲಾಪುರ ತಾಲೂಕಿನ ಮಹಂಗಾವ ಕ್ರಾಸ್. ಇಲ್ಲಿ ಬಸ್ ನಿಲ್ದಾಣದ ಕೆಲಸವೇ ಮುಗ್ದಿಲ್ಲ. ಹೈವೇ ಪಕ್ಕದಲ್ಲೇ ಬಿಸಿಲು, ಮಳೆ, ಗಾಳಿ ಎನ್ನದೆ ಜನ ಬಸ್ಗಾಗಿ ಕಾಯಬೇಕು. ಬಸ್ ಬಂದ್ರೆ ಇಲ್ಲಿ ನಿಲ್ಲೋದ್ ಸಾಕಪ್ಪ ಅಂತ ಓಡೋಡಿ ಹೋಗಿ ಬಸ್ ಹತ್ತುತ್ತಾರೆ. ದಶಕಗಳಿಂದ ಇಲ್ಲಿ ಬಸ್ ನಿಲ್ದಾಣವೇ ಇರಲಿಲ್ಲ. 2 ವರ್ಷಗಳ ಹಿಂದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆಯಿಂದ 2 ಕೋಟಿ ಅನುದಾನ ಮೀಸಲಿಡಲಾಗಿದೆ. 60 ಲಕ್ಷ ರಿಲೀಸ್ ಮಾಡಿದ್ದಾರೆ. ಬಸ್ ನಿಲ್ದಾಣದ ಕೆಲಸ ಶುರುವಾಗಿದೆ. ಆದ್ರೆ ಬಾಕಿ ಇರೋ 1 ಕೋಟಿ 40 ಲಕ್ಷ ಹಣವನ್ನ ರಿಲೀಸ್ ಮಾಡಿಲ್ಲ. ಹೀಗಾಗಿ 2 ವರ್ಷಗಳಿಂದ ಬಸ್ ನಿಲ್ದಾಣದ ಕೆಲಸ ಹಾಗೇ ನಿಂತಿದೆ. ಜನ ಬಸ್ ನಿಲ್ದಾಣವಿಲ್ಲದೆ ಮಳೆ, ಗಾಳಿ, ಬಿಸಿಲಲ್ಲೇ ಬಸ್ ಕಾಯುತ್ತಾ ನಿಲ್ಲಬೇಕಾದ ಕಷ್ಟವಿದೆ. ಇಲ್ಲ ನೋಡ್ರಿ ಸರ್, ಈಗ ರೋಡಿಗೆ ನಿಂದಿರ್ಬೇಕು ನೋಡ್ರಿ. ಎಲ್ಲ ಅಂಗವೈಕಲ್ಯ ಇರ್ತಾರ, ಭಾಳ ತಿಪ್ಪಲದ ನಾಗರಿಕರು ಇರ್ತಾರೆ. ತಿಪ್ಪಲ್ ರೀ. ಶಾಲಿ ಹುಡುಗರು ಇರ್ತಾರೆ ರೀ. ಹೈರಾಣ ಅದ್ರಿ. ರೋಡಿನ ಮೇಲೆ ನಿಂದ್ರದ ಅದ ನೋಡ್ರಿ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಏನಿಲ್ಲ ರೀ ಸರ್. ಇಲ್ಲಿ 2 ಗಂಟೆ ಆಯ್ತು ನೋಡ್ರಿ, ಒಟ್ಟು ಬಸ್ಸೇ ಇಲ್ಲ ನೋಡ್ರಿ ಸರ್. ಮಳೆ ಬಂತು ಈಟೆ ಮಳೆಗೆ ನಿಂದಿರ್ಬೇಕು ನೋಡ್ರಿ ಸರ್. ಇದ್ರ ಪರಿಸ್ಥಿತಿ ಅದ ನೋಡ್ರಿ. ಅಲ್ಲಿ ದುಕಾನ್ ಮುಂದೆ ನಿಂದಿರ್ಬೇಕು. ಅವರು ನಮ್ಮ ಗಿರಾಕಿ ಬರ್ತಾವೆ ನೋಡಿ ಅಂತಾರೆ. ಅವ್ರನ್ನು ಕಾಲೇಜ್ಕೋತೀವಿ ರೀ. ಬಸ್ ನಿಂದ್ರಲ್ಲಿ 2 ಕಿಲೋಮೀಟ್ರ್ ಆಗ್ತದೆ ರೀ. ಡೈಲಿ ಹೋಗೋದು, ನಡ್ಕೋತ ಬರ್ತೀವಿ ರೀ ಸರ್. ಹಾಂ ರೀ ಸರ್, ಬಸ್ ಸಿಗ್ತಾರೆ ಸರ್, ಲೇಟಾಗಿ ಬರ್ತಾರೆ ಸರ್. 10 ಗಂಟೆ ಆದ್ರೆ ಬಸ್ಸೇ ಬರ್ತಾರೆ ಸರ್. ಇಲ್ಲಿ ಬರ್ತಾರೆ ಸರ್, ಲೇಟ್ ಮಾಡಿ ಬರ್ತಾರೆ ಸರ್. ಮುಂಜಾನೆ ಕಾಲೇಜ್ ಹೋಗಲು ಬಹು ಪ್ರಾಬ್ಲಮ್ ಅದ ರೀ. ಬಸ್ಗಳು ತಡ ಮಾಡಿ ಬರ್ತಾವೆ ರೀ. 10 ಆಯ್ತು ಬಸ್ ಬರಲ್ಲ, ಏನು ಬರಲ್ಲ ರೀ. ನಡ್ಕೋತ ಹೋಗ್ಬೇಕು ರೀ. 2 ಕಿಲೋಮೀಟ್ರ್ ಆಗ್ತದೆ ರೀ. ಇಲ್ಲಿ ಸ್ಟ್ಯಾಂಡ್ ಈಗ ಕಟ್ಲಾಗತ್ತಾರ ರೀ. ಬಸ್ಗಳು ಇಲ್ಲಿಂದ್ರ ಬಸ್ ಅಲ್ಲಿ ಮುಂದೆ ಒಯ್ದು ನಿಂದಿರ್ಸ್ತಾರೆ ರೀ. ಪರವಾಳೆಲ್ಲ ಬಿದ್ದು ಮಾಡ್ದಂದ್ರೆ ಏನು ಮಾಡ್ಬೇಕು ರೀ. ಸ್ಟಾಪ್ ಇದೆ ಬಸ್ ಬಿ ನಾನ್ ಸ್ಟಾಪ್ ಮಾಡ್ಕೊಂತಾರೆ ರೀ. ಈಗ ಅಲ್ಲಿಂದ ಕಾಲೇಜ್ ಬಲ್ಲಿ ಬಿ ಬಸ್ಗಳು ಐತಿ ನಿಂದ್ರಲ್ಲಿ. ಇಲ್ಲಿ ನಮ್ಮೂರಾಗ ಇಲ್ಲಿ ಮಾಗಾವ್ ಕ್ರಾಸಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ರೀ, ಶೌಚಾಲಯ ಇಲ್ಲ. ಎಲ್ಲ ಹೆಣ್ಮಕ್ಳು, ಸಣ್ಣ ಮಕ್ಕಳೆಲ್ಲ ರೋಡಿಗೆ ನಿಂತ್ಕೋತಾರೆ. ಬಸ್ ಸ್ಟ್ಯಾಂಡ್ ಭಾಳ ಅವಶ್ಯಕತೆ ಅದ ರೀ. ಆದಷ್ಟು ಬೇಗ ಏನಂದ್ರೆ ಬಸ್ ಸ್ಟ್ಯಾಂಡ್ ಆಗಬೇಕು. ಯಾಕಂದರೆ ಭಾಳಷ್ಟು ಪರೂರ್ಲಿಂದ ಜನ ಬರ್ತಾರೆ ಪಾಪ ಅವರಿಗೊಂದು ಶೌಚಾಲಯ ಇಲ್ಲ, ಕೂಡೋಕೆ ನಿಂದ್ರಾಗೂ ಸಣ್ಣ ಮಕ್ಕಳು ತೊಗೊಂಡಿರ್ತಾರೆ. ಪ್ರೆಗ್ನೆಂಟ್ ಇದೆ ಹೆಣ್ಮಕ್ಳೆಲ್ಲ ಬಂದು ನಿಂದಿರ್ತಾರೆ. ಅವ್ರಿಗೆ ಕೂತ್ಕೋಕೆ ಎಲ್ಲಿ ಜಾಗ ಇಲ್ಲ. ಅಂಗಡಿದವ್ರು ಯಾರು ಮುಂದೆ ಕೂತ್ಕೋ ಕೊಡಲ್ಲ. ಬಸ್ ನಿಲ್ದಾಣಕ್ಕೆ ಮೀಸಲಿಟ್ಟ ಹಣ ಏನಾಯ್ತು? ಹಣ ಬೇರೆಯದಕ್ಕೆ ಖರ್ಚಾಯ್ತಾ? ಅಥವಾ ಅಧಿಕಾರಿಗಳು ಹಣ ರಿಲೀಸ್ ಮಾಡಿಲ್ವಾ ಅನ್ನೋದನ್ನ ಕೆಕೆಆರ್ಟಿಸಿ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರು ಗಮನಿಸಬೇಕು. ಬೇಗ ಬಸ್ ನಿಲ್ದಾಣದ ಕೆಲಸ ಮುಗಿಸಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಅರುಣ್, ಈಗ ಈ ಒಂದು ಫುಲ್ ಫಂಡಿಂಗ್ ಯಾಕೆ ಆಗಿಲ್ಲ? ಇನ್ನೊಂದು ಕೆಕೆಆರ್ಟಿಸಿ ಮತ್ತು ಕೆಆರ್ಡಿಬಿ ಅಧಿಕಾರಿಗಳು ಏನಿದ್ದಾರೆ, ಕೆಕೆಆರ್ಡಿಬಿ ಅಧಿಕಾರಿಗಳು, ಇವರು ಅಂದ್ರೆ ಟಾಸ್ಕ್ ಏನಾದರೂ ಕೊಟ್ಟಿದ್ದಾರೆ ಅಂತ? ಅಂದ್ರೆ 2 ವರ್ಷ ತನಕ ನಾವು ಅರ್ಧ ಬಿಲ್ಡಿಂಗ್ ಅನ್ನ ಕಟ್ತೀವಿ, ಅದು ಉಳಿದ್ರೆ ಇಲ್ಲಾಂದ್ರೆ ಹಾಳಾಗಿ ಹೋದ್ರೆ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಫುಲ್ ಫಂಡಿಂಗ್ ಕೊಡ್ತೀವಿ ಅಂತ ಏನಾದರೂ ಟಾಸ್ಕ್ ಕೊಟ್ಟಿದ್ದಾರಂತ? ಹೇಗೆ ಧನುಶ್ರೀ, ಕಲಬುರಗಿ ಇದು ಕಮಲಾಪುರ ತಾಲೂಕಿನ ಮಹಗಾಂವ್ ಗ್ರಾಮ. ಕಳೆದ ದಶಕಗಳಿಂದ ಈ ಒಂದು ಏನು ಮಹಗಾಂವ್ ಕ್ರಾಸ್ ಇದೆ, ಅಲ್ಲಿ ಏನು ಬಸ್ ನಿಲ್ದಾಣದಲ್ಲಿ ಇಲ್ದೇನೆ ಜನ ಬಸ್ಸಿಗಾಗಿ ಏನು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕಾಯ್ತಾ ಕೂಡ್ತಿರ್ತಾರೆ. ಆದ್ರೆ ಅಲ್ಲಿ ಬಸ್ ನಿಲ್ದಾಣ ಮಾಡ್ಬೇಕಂತ ಕಳೆದ 2 ವರ್ಷಗಳ ಹಿಂದೆ ಇದಕ್ಕೆ ಅಪ್ರೂವಲ್ ಅನ್ನ ಸಿಕ್ಕಿರುವಂತದ್ದು. 4 ಕೋಟಿ ವೆಚ್ಚದಲ್ಲಿ ಇದು ಬಸ್ ನಿಲ್ದಾಣ ನಿರ್ಮಾಣವಾಗ್ತಿರುವಂತದ್ದು. ಕೆಕೆಆರ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ 2 ಕೋಟಿ ಮತ್ತೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ 2 ಕೋಟಿ. 2 ಸಂಸ್ಥೆಯಿಂದ ಏನಂತಂದ್ರೆ 4 ಕೋಟಿ ವೆಚ್ಚದಲ್ಲಿ ಇದು ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ 2024 ಡಿಸೆಂಬರ್ ಅಲ್ಲಿ ಆರಂಭವಾದಂತ ಈ ಒಂದು ಬಸ್ ನಿಲ್ದಾಣ ಇದೆ. ಬಸ್ ನಿಲ್ದಾಣ ಏನಂತಂದ್ರೆ ಇನ್ನೂವರೆಗೂ ಕೂಡ 2 ವರ್ಷ ಕಳೆದ್ರು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಒಂದು ಗುತ್ತಿಗೆದಾರನಿಗೆ ಏನ್ ಮಾಡಿದ್ರೆ ಅಮೌಂಟ್ ಅಂದ್ರೆ ಬರೀ 60 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಈಗ ನೀಡಿರುವಂತದ್ದು. ಹಾಗಾಗಿ 60 ಲಕ್ಷದಲ್ಲಿ ನಾನು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದೀನಿ, ಇನ್ನು ಮುಂದೆ ಹಣ ಕೊಟ್ರೆ ಮಾತ್ರ ನಾನು ಬಸ್ ನಿಲ್ದಾಣ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದಾರೆ. ಆದ್ರೆ 2 ಇಲಾಖೆಯಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ, ಅಲ್ಲಿನ ಅಧ್ಯಕ್ಷರನ್ನ ಕೇಳಿದ್ರೆ ಇನ್ನೂ ಕೂಡ ಹಣವನ್ನ ರಿಲೀಸ್ ಅನ್ನ ಮಾಡಿಲ್ಲ. ಸಾಕಷ್ಟು ಬಾರಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ವಿ, ಏನು ಬಸ್ ನಿಲ್ದಾಣಕ್ಕೆ ಕಾಮಗಾರಿ ಮಾಡ್ತಾ ಇದೀವಿ, ನಮಗೆ ಅಮೌಂಟ್ ಅನ್ನ ರಿಲೀಸ್ ಮಾಡಿ ಅಂತ ಗುತ್ತಿಗೆದಾರ ಹೇಳಿದ್ರು ಕೂಡ ಇನ್ನೂ ಕೂಡ ಅಮೌಂಟ್ ಬರದೆ, ಇನ್ನು ಉಳಿದ ಮೊತ್ತ ಬರದೇ ಇರುವುದರಿಂದ
ಗುತ್ತಿಗೆದಾರ ಕಾಮಗಾರಿಯನ್ನ ಕಳೆದ 6 ತಿಂಗಳಿಂದ ಕಾಮಗಾರಿನ ನಿಲ್ಲಿಸಿರುವಂತದ್ದು. ಹಾಗಾಗಿ ಪ್ರತಿನಿತ್ಯ ಕೂಡ ಏನು ಸಾವಿರಾರು ಜನ ಏನು ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ತೆರಳುವಂತ ಪ್ರಯಾಣಿಕರಿದ್ದಾರೆ. ಅಲ್ಲದೆ ಆ ಒಂದು ಏನು ಕ್ರಾಸ್ ಇದೆ ಅಲ್ಲಿಂದ ಏನಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇರುವಂತದ್ದು. ಆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೂ ಕೂಡ ಬಸ್ 2 ಕಿಲೋಮೀಟರ್ ಮಕ್ಕಳು ಏನಂದ್ರೆ ಪ್ರತಿನಿತ್ಯ ಕೂಡ ನಡೆದುಕೊಂಡು ಬರ್ತಾ ಇದ್ದಾರೆ. ಯಾಕಂತಂದ್ರೆ ಆ ಒಂದು ಶಾಲೆ ಏನಿದೆ ಆ ಕಾಲೇಜಿನ ಪಕ್ಕ ಏನು ಹತ್ತಿರ ಏನಂತಾರೆ ಬಸ್ ನಿಲ್ದಾಣವನ್ನ ಕೋರಿಕೆ ಮೇರೆಗೆ ಏನು ಬಸ್ಗಳನ್ನ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರೆ, ಆದ್ರೆ ಅಲ್ಲಿ ಎಲ್ಲವೂ ಕೂಡ ಬರೋದು ಎಕ್ಸ್ಪ್ರೆಸ್ ಬಸ್ಗಳು. ನಮಗೇನು ಸಮಯಕ್ಕೆ ಸರಿಯಾಗಿ ಅಲ್ಲಿ ಬಸ್ಗಳನ್ನ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಏನಂತಂದ್ರೆ ಪ್ರತಿನಿತ್ಯ ಕೂಡ 2 ಕಿಲೋಮೀಟರ್ ನಡ್ಕೊಂಡು ನಾವು ಹೋಗ್ತಾ ಇದೀವಿ. ಆದ್ರೆ ಇಷ್ಟೆಲ್ಲ ಕಷ್ಟಗಳನ್ನು ಪಡ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ನಮ್ಮ ಏನು ಕಷ್ಟವನ್ನು ಕೇಳಿಸಕ್ಕೆ ಯಾರು ಕೂಡ ತಯಾರಿಲ್ಲ. ಹಾಗಾಗಿ ನಮ್ಗೆ ಪ್ರತಿನಿತ್ಯ ಕೂಡ ಇದೇ ಒಂದು ಕಷ್ಟದಲ್ಲಿ ನಾವು ಕಾಲವನ್ನ ಕಳೀತಾ ಇದ್ದೀವಿ ಅನ್ನೋ ಮಾತು ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈಗ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಟ್ಟಡ ಏನು ಅರ್ಧಕ್ಕೆ ನಿಂತಿದ್ರಿಂದ ಈಗ ಅದು ಏನು ಕಟ್ಟಿದಂತ ಕಟ್ಟಡವು ಕೂಡ ಈಗ ಹಾಳಾಗಿ ಹೋಗುವಂತದ್ದು. ಯಾಕಂತಂದ್ರೆ ಇನ್ನೂ ಕೂಡ ಅದಕ್ಕೆ ಪ್ಲಾಸ್ಟರಿಂಗ್ ಆಗಿಲ್ಲ, ಯಾವುದೇ ರೀತಿಯ ಕಂಪ್ಲೀಟ್ ಕೆಲಸ ಕೂಡ ಆಗಿಲ್ಲ. ಹಾಗಾಗಿ ಮತ್ತೆ ಇದಕ್ಕೆ ಏನು ಸರ್ಕಾರಕ್ಕೆ ಹೊರೆ ಬೀಳುತ್ತೆ. ಆದ್ರೆ ಕಾಂಟ್ರಾಕ್ಟರ್ ಹೇಳುವುದೇನಂತಂದ್ರೆ ಇಷ್ಟೆಲ್ಲ ನಾವು ಮಾಡಿದೀವಿ, ಆದ್ರೆ ಇಲ್ಲಿವರೆಗೂ ಕೂಡ ಬರೀ ನಮಗೆ 60 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಇನ್ನುಳಿದ ಹಣವನ್ನ ಕೊಟ್ಟಿದ್ರೆ ಮಾತ್ರ ನಾವು ಕಾಮಗಾರಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಆದ್ರೆ ಅಲ್ಲಿನ ಅಧಿಕಾರಿಗಳು ಮತ್ತೆ ಕೇಳಿದ್ರೆ ಯಾವುದೇ ರೀತಿಯ ಹಣವನ್ನ ನೀಡಕ್ಕೆ ನಮ್ಮ ಹತ್ರ ಬಜೆಟ್ ಇಲ್ಲ, ಹಣವನ್ನ ದುಡ್ಡಿಲ್ಲ ಅನ್ನೋ ಮಾತು ಕೂಡ ಕುಂಟಿನಪ್ಪ ಹೇಳ್ತಾ ಇದಾರೆ ಅಂತ ಗುತ್ತಿಗೆದಾರ ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು ಭಾಗದಲ್ಲಿ ಅಂತಂದ್ರೆ ಸುಮಾರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಕ್ಷಾಂತರ ಜನ ಏನಂತಂದ್ರೆ ಅಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬೇಕು. ಆದ್ರೆ ಮಳೆ ಈಗ ಅಧಿಕಾರಿಗಳು ದುಡ್ಡಿಲ್ಲ ಅಂತ ಹೇಳ್ತಾರೆ, ಬಟ್ ಒಂದು ಪ್ರಾಜೆಕ್ಟ್ ಗೆ ಕೈ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ದುಡ್ಡನ್ನ ಹಿಡ್ಕೊಂಡೆ ಆ ಪ್ರಾಜೆಕ್ಟ್ ಗೆ ಕೈ ಹಾಕುವಂಥದ್ದು. ಅದರಲ್ಲಿ ಜೊತೆಗೆ 60 ಲಕ್ಷ ಆಲ್ರೆಡಿ ಹಣವನ್ನ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲೇನಾದ್ರೂ ಇಲ್ಲಿಗೆ ಕೊಟ್ಟಿದ್ದಂತಹ ಹಣ ಬೇರೆ ಕಡೆ ಏನಾದ್ರೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ ಅದ್ರ ಬಗ್ಗೆ ಕೂಡ ಈಗ ಅಲ್ಲಿ ಅಧಿಕಾರಿಗಳು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡ್ತಾರೆ. ಯಾಕಂತಂದ್ರೆ ನಾವು ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಆ ಭಾಗದ ಶಾಸಕರಾಗಿರುವಂತಹ ಬಸವರಾಜ ಮತಿಮೂಡು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ 2 ವರ್ಷಗಳೇ ಕಳೆದು ಹೋಗಿದೆ, ಆದ್ರೆ ಇಲ್ಲಿ ಬಸ್ ನಿಲ್ದಾಣ ಏನಿದೆ ಮಹಾಂಗಾವ್ ಬಸ್ ನಿಲ್ದಾಣ ಕಮಲಾಪುರದ್ದು ಅರ್ಧಕ್ಕೆ ನಿಂತು ಬಿಟ್ಟಿದೆ. ಅಂದ್ರೆ 2 ಕೋಟಿ ಕಾಮಗಾರಿ 60 ಲಕ್ಷ ಮಾತ್ರ ಫಂಡಿಂಗ್ ಆಗಿರೋದಂತೆ. ಈಗ ಅದಕ್ಕೆ ಎಷ್ಟು ಬೇಕು ಅದಕ್ಕಂತೂ ದುಡ್ಡು ಕೊಟ್ಟು ಟೆಂಡರ್ ಕರೆದು ಕೆಲಸ ಕೂಡ ಪ್ರಾರಂಭ ಆಗಿದೆ. ಬಟ್ ಸರ್ಕಾರ ಲೆವೆಲ್ ನಾಗ ಎಷ್ಟು ದುಡ್ಡು ರಿಲೀಸ್ ಆಗ್ಯದಂತ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದ್ ನೀವು ಏನಾದ್ರು ಇನ್ನು ಬೇಕಂದ್ರು ಬಿ ನಾನು ಕೊಡ್ತೀನಿ ಅಂತ ಮೊನ್ನೆ ನಾನು ನಮ್ KSRTC MD ಅವ್ರನ್ನ ಕೂಡ ಬೆಂಗಳೂರು ಹೋಗೋ ಜೊತೆಗೂ ನಾನ್ ಜೊತೆ ಇದ್ದ ಮಾತಾಡಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಬೇಕಾಗಿತ್ತು. KKRD ಬಿಲ್ ಈ ಸಲ ಬರ್ತಕ್ಕಂತ KKRD ಕೊಡ್ತೀನಿ ಅಂತ ಹೇಳಿದೆ ನಾನು. ಮತ್ತ ಅದು ಉಳಿದಿದ್ ಏನ್ ಪೇಮೆಂಟ್ ಆಗ್ಯದ ಎಷ್ಟಾಗ್ಯದ ಮೇಡಮ್ ನನ್ನ ನಾಲೆಜ್ ಯಾರು ತಂದಿಲ್ಲ, ನನ್ಗೆ ಐಡಿಯಾ ಇಲ್ಲ. ಅಲ್ಲ ಒಟ್ಟು 2 ಕೋಟಿಯ ಒಂದು ಪ್ರಾಜೆಕ್ಟ್ ಅದು, ಬಟ್ ಅದರಲ್ಲಿ ಆ ಕನ್ಸ್ಟ್ರಕ್ಟರ್ ಹೇಳ್ತಾರಂತೆ ಬರೀ ನನಗೆ 60 ಲಕ್ಷ ಮಾತ್ರ ಪೇಮೆಂಟ್ ಆಗಿದೆ, 60 ಲಕ್ಷಕ್ಕೆ ಎಷ್ಟು ನಾನು ಕಟ್ಟಬೇಕು ಅಷ್ಟನ್ನ ನಾನು ಕಟ್ಟಿಬಿಟ್ಟಿದ್ದೀನಿ, ಉಳಿದ ಹಣ ಕೊಟ್ರೆ ಮಾತ್ರ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಕನ್ಸ್ಟ್ರಕ್ಷನ್ ಕೂಡ ಕಂಪನಿ ಹೇಳ್ತಾ ಇರೋದು. ಇಲ್ಲ ಮೇಡಮ್, ನನಗೆ ಅದನ್ನ ಯಾರು ನನಗೆ ಸಂಪರ್ಕ ಮಾಡಿಲ್ಲ ಮೇಡಮ್. ಅದ್ರ ಬಗ್ಗೆ ಬೇಕಾದ್ರೆ ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ಏನದಂತ ಕೇಳ್ಕೊತೀನಿ, ಏನ್ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಇನ್ನೂ ಅದಕ್ಕೆ ಇನ್ನೂ ಎಷ್ಟು ಅಡಿಷನಲ್ ಆಗಿ ಬೇಕಂತ ನನಗೆ ಕೇಳಿದಾರ, ನಾನು ಅಡಿಷನಲ್ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಬಟ್ ಹಿಂದಿನ ಏನ ಎಷ್ಟಾಗಿದೆ ಪೇಮೆಂಟ್ ಎಷ್ಟು ಇಲ್ಲ ಅಂತ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಕರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳ್ಕೊಂಡು ಕೆಲವೊಂದು ಬಸ್ಗಳನ್ನು ಕೂಡ ಇಲ್ಲಿ ನಿಲ್ಸೋದಿಲ್ವಂತೆ. ಸೊ ಹಾಗಾಗಿ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಗರ್ಭಿಣಿಯರು ಬರ್ತಾರೆ, ವೃದ್ಧರು ಬರ್ತಾರೆ, ರಸ್ತೆ ಪಕ್ಕದಲ್ಲಿ ಕುತ್ಕೊಳ್ಳುವಂತಹ ಪರಿಸ್ಥಿತಿ. ಇಲ್ಲ 2-3 ಕಿಲೋಮೀಟರ್ ಏನಿ ಮೇಡಮ್, ಅಲ್ಲೇ ಬಸ್ ಸ್ಟ್ಯಾಂಡ್ ಕಟ್ಟನು ಅಲ್ಲೇ ಇದೆ, ಬಸ್ ಸ್ಟಾಪ್ನು ಅಲ್ಲೇ ಇದೆ ಮೇಡಮ್. 2 ಕಿಲೋಮೀಟರ್ ಎಲ್ಲಿ ಆ ಭಾಗದಲ್ಲಿ ನಿಲ್ಲಿಸ್ತಾ ಇಲ್ಲ ಅಂತ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ ಎಕ್ಸ್ಪ್ರೆಸ್ ಬಸ್ಗಳು ಕೆಲವು ಏನದ ಮೇಡಮ್, ಹೈದರಾಬಾದ್ ಹೋಗ್ತಕ್ಕಂತ ಡೈರೆಕ್ಟ್ ಬೀದರ್ ಹೋಗ್ತಕ್ಕಂತ ಕಡಿಮೆ ಸ್ಟಾಪ್ ಅವ. ಉಳಿದೆಲ್ಲ ನಾರ್ಮಲ್ ಏನವ ಲೋಕಲ್ ಬಸ್ಗಳು ಎಲ್ಲ ಕೂಡ ಸ್ಟಾಪ್ ಅದಾವ, ಅಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಈಗ ಬಸ್ ಸ್ಟ್ಯಾಂಡ್ ಬಗ್ಗೆ ತಾವು ಕೇಳ್ತಾ ಇರತಕ್ಕಂಥದ್ದು, ಬಸ್ ಸ್ಟ್ಯಾಂಡ್ ದಾಗ ಅದಕ್ಕೆ ಎಷ್ಟು ಕೋಟಿ ಟೆಂಡರ್ ಆಗಿ ಅದಕ್ಕೆ ಎಷ್ಟು ಅಮೌಂಟ್ ರಿಲೀಸ್ ಆಗಿ ಅದನ್ನ ಎಷ್ಟು ಬರಬೇಕು ಅಂತಕ್ಕಂಥದ್ದು ನನಗೆ ಐಡಿಯಾ ಇಲ್ಲ. ಅದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ, ಯಾರು ಕಾಂಟ್ಯಾಕ್ಟ್ ಹೇಳಿಲ್ಲ, ಅಧಿಕಾರಿಗಳು ಹೇಳಿಲ್ಲ. ಅದು ಮುಗಿದ ಮೇಲೆ ಇನ್ನೂ ಕೂಡ ಎಡಿಷನಲ್ ಬೇಕಂತ ಕೇಳಿದಾರ, ನಂಗೆ ಎಡಿಷನಲ್ ನಾನು ಕೊಡ್ತೀನಿ ಅಂತ ನಾನು ಹೇಳಿದ್ನ ಅಷ್ಟೇ. ಸರ್, ಈಗ ಅರ್ಧಕ್ಕೆ ನಿಂತಿರುವಂತಹ ಬಸ್ ಸ್ಟ್ಯಾಂಡ್ ಅನ್ನ ಕಂಪ್ಲೀಟ್ ಮಾಡಿಸಬಹುದಾ, ಬೇಗ ಆಗಬಹುದಾ ಈ ಒಂದು ಪ್ರಾಜೆಕ್ಟ್? ಮಾಡ್ತೀನಿ ಮೇಡಮ್, ಮಾಡಿಸ್ತೀನಿ. ನನ್ನ ಕಡೆ ಏನು ಸಾಧ್ಯ ಅದ ನಾನು ಮಾಡಿಸ್ತೀನಿ. ನಾನು ಆದಷ್ಟು ಬೇಗ ಮಾಡಿ ಸರ್. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನೋಡ್ತಾ ಇದ್ರಲ್ವಾ, ಬಸವರಾಜ ಮತಿಮೂಡು ಕೂಡ ಹೇಳ್ತಾ ಇದ್ರು ಈ ಪ್ರಾಜೆಕ್ಟ್ಗೆ ಎಷ್ಟು ಹಣ ಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಕೂಡ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಕಂಪ್ಲೀಟ್ ಮಾಡುವಂತ ಕೆಲಸಕ್ಕೆ ನಾವು ಕೂಡ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ.